ಕೊಟ್ಮೇಲೆ ಮುಗೀತು. ಬಿಡದೆ ವಸೂಲು ಮಾಡ್ತೀನಿ. ಅರ್ಧಕ್ಕೆ ಯಾವ ಕೆಲಸನೂ ಬಿಡೋನಲ್ಲ ಈ ಕಟ್ಕ ಬಾಬು. ನನ್ನ ಸಂಬಳ ಬಂದಿದ ತಕ್ಷಣ ನಿಮ್ಮ ಹಣನ ವಾಪಸ್ ಕೊಟ್ಬಿಡ್ತೀನಿ. ನಿನಗೇನು ದುಡ್ಡು ಬೇಕಾ? ಹೇಳು, ಎಷ್ಟು ಬೇಕು, ನಾನು ಕೊಡ್ತೀನಿ. ಇಷ್ಟೊಂದು ಕಮ್ಮಿ ಸಂಬಳಕ್ಕೆ ಬೆಂಗಳೂರಲ್ಲಿ ಜೀವನ ಮಾಡೋದು ಕಷ್ಟ ಅಂತ ನನಗೂ ಗೊತ್ತು ಚುನಾ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಹಸುಕೊಂಡಿದ್ರು ಪರವಾಗಿಲ್ಲ, ಇದೇ ಸಂಬಳದಲ್ಲಿ ಜೀವನ ಮಾಡ್ತೀನಿ ಹೊರತು ಈ ಕೆಲಸ ನಾನು ಮಾಡಲ್ಲ ಮಾಡಲ್ಲ ಮಾಡಲ್ಲ. ನಮ್ಮ ಚಿಕ್ಕಪ್ಪನಿಗೆ ಅಂದ್ರೆ ನಿಮ್ ಬಾಸ್ಗೆ ಎಲ್ಲ ಹೇಳ್ಬಿಡ್ತೀನಿ. ಎಲ್ಲ ಅಂದ್ರೆ ಫಿಟ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಲ್ವಾ? ಇನ್ನೂ ನಾನು ನನ್ನ ಮುಟ್ಟಲ್ಲ. ನೀನಾಗೆ ನೀನೇ ನನ್ನನ್ನ ಹುಡ್ಕೊಂಡು ಬರ್ಬೇಕು. ಹಾಗೆ ಮಾಡೇ ನಾನೇ ನನ್ನ ಪಡ್ಕೊಂಡು. ಎಸ್. ನಮ್ಮ ಬಾಬು ಸರು ಬಲೆ ರಸಿಕರು ಮೋನಿಕಾ. ಕಾಂತಿ ಜೊತೆ ಏನೋ ನಡೆಸ್ತಾ ಇರೋ ಹಾಗಿದೆ. ಸ್ವಲ್ಪ ಇರೋ ವಿಚಾರಿಸ್ತೀನಿ. ಏನ್ ಬಾಬು ಸರ್, ನೀವು ಬಿಡಿ, ಬಲೆ ರಸಿಕರು. ಯಾಕೆ, ನಿಮ್ಗೇನಾದ್ರು ಬೇಜಾರಾ? ಅಯ್ಯೋ, ನಂಗೆ ಯಾಕೆ ಬೇಜಾರು? ಅದು ನಾವು ಆ ಕ್ಯಾಟಗರಿ ಅಲ್ಲ. ಆದರೂ ನೀವು ಒಂದು ಲೆವೆಲ್ನ ಮೇಂಟೈನ್ ಮಾಡಬೇಕು. ಕಾಫಿ ಟೀ ಕೊಡೋ ಹುಡುಗಿರೆಲ್ಲ ನಿಮ್ಮ ಲೆವೆಲ್ಗೆ ಸೆಟ್ ಆಗಲ್ಲ. ಬೆಟರ್ ಮೈಂಡ್ ಯುವರ್ ಬಿಸ್ನೆಸ್. ಐಶ್ವರ್ಯ, ನಾನು ನಿನ್ನ ಹತ್ರ ಏನು ಕೇಳ್ತೀನೋ ಅದನ್ನು ನೀನು ನನಗೆ ಕೊಟ್ಟೇ ಕೊಡ್ತೀಯ ಅಂತ ನನಗೆ ಮಾತು ಕೊಡು. ಥ್ಯಾಂಕ್ಸ್. ಅದೇನ್ ಬೇಕು ಅಂತ ನೇರವಾಗಿ ಕೇಳಿ. ಸರಿ, ಅದೇನು ಅಂತ ಯೋಚನೆ ಮಾಡೋಷ್ಟರಲ್ಲಿ ನನ್ಗೊಂದು ಐಸ್ ಕ್ರೀಮ್ ತಂದ್ಕೊಡಿ. ಏನು ಐಶ್ವರ್ಯ, ನೀನು ನಿನಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ನಾನು ಇಷ್ಟಪಟ್ಟು ನಿನಗೇನೋ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ದೀನಿ. ನೀನು ನೋಡಿದ್ರೆ ಐಸ್ ಕ್ರೀಮ್ ತಗೊಂಬನ್ನಿ ಅಂತ ಹೇಳ್ತಿದ್ಯಾ. ನಾನು ಅಷ್ಟೇ ರೀ, ತುಂಬಾ ಇಷ್ಟಪಟ್ಟು ಕೇಳ್ತಾ ಇದೀನಿ. ನನಗೀಗ ಐಸ್ ಕ್ರೀಮ್ ತಿನ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಪ್ಲೀಸ್ ರೀ, ತಂದ್ಕೊಡಿ ಪ್ಲೀಸ್. ಸರಿ. ಕಾಂತಿ, ಬಾಣ್ಲೆಯಿಂದ ಜಾರಿ ಬೆಂಕಿಗೆ ಬಿದ್ದಾಗಾಯ್ತಲ್ಲ ಕಾಂತಿ ನಿನ್ನ ಜೀವನ. ನಮ್ಮ ಮನೆಗೆ ಸೊಸೆ ಅಂತ ಕರ್ಕೊಂಡ್ ಬಂದಾಗಿಂದ ಇವತ್ತಿನವರೆಗೂ ನೀನು ಬರೀ ಕಣ್ಣೀರಲ್ಲೇ ಕೈ ತೊಳೆದಿದ್ದಾಯ್ತು. ಈಗ ಈಗ ನಿನ್ನ ಮಾನಕ್ಕೆ ಕುತ್ತು ಬರುತ್ತೆ ಅಂದ್ರೆ ಅದಕ್ಕೂ ನಾನೇ ಕಾರಣ ಅಲ್ವಾ ಕಾಂತಿ? ಹೀಗೆ ಸೋತು ಸೋತು ಬದುಕೋದಕ್ಕಿಂತ ಒಂದೇ ಸಲ ಸಾಯೋದೇ ಮೇಲ್ ಅಲ್ವಾ ಕಾಂತಿ? ಕಾಂತಿ, ನನ್ನ ಒಂದೇ ಒಂದು ವಿನಂತಿ, ನಾನು ಹಿಡಿದಿರೋ ಈ ನಿನ್ನ ಕೈನ ಯಾರಿಗೂ ಕೊಡಬೇಡ ರೀ. ನಾನ್ ಯಾಕ್ರಿ ಹಾಗೆ ಮಾಡ್ಲಿ? ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ನಿಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಈಗ ತಾಳಿನ ನಾನು ಮುಚ್ಚಿಟ್ಟಿದ್ದೀನಿ ನಿಜ, ಆದ್ರೆ ಬಿಚ್ಚಿಟ್ಟಿಲ್ಲ ರೀ. ನನ್ನ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಹೃದಯದಲ್ಲಿ ನನಗೆ ಕೊನೆ ಉಸಿರಿರೋವರೆಗೂ ನೀವಿರ್ತೀರಾ ರೀ, ಇರ್ತೀರಾ.